ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಸ್ಕೋಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಮುಖ್ಯವಾದ ಒಂದೆರಡು ಮಾಹಿತಿಗಳು ನಿಮಗೆ ನೀಡಬೇಕಾಗಿದೆ. ಪದವಿ ಅವಧಿ ವಿದ್ಯಾರ್ಥಿಗಳಿಂದಲೇ ನಿರ್ಧಾರ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ UGCಯ ಚೇರ್ಮನ್ ಆಗಿರ್ತಕ್ಕಂಥ ಮಾಮಿಡಾಲ ಅಂತಕ್ಕಂಥವ್ರು ನಮಗೆ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಪದವಿ ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ ಅವಧಿಯನ್ನು ತಾವೇ ನಿರ್ಧರಿಸುವ ಅವಕಾಶವನ್ನು ಶೀಘ್ರವೇ ಪಡೆಯಲಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಆಕ್ಸಲರೇಟೆಡ್ ಡಿಗ್ರಿ ಪ್ರೋಗ್ರಾಮ್ ಅಂದ್ರೆ ADP, ಓಕೆ, ಆಕ್ಸಲರೇಟೆಡ್ ಡಿಗ್ರಿ ಪ್ರೋಗ್ರಾಮ್ ಅಂದ್ರೆ ADP, ಇದರ ಒಂದು ಅಡಿಯಲ್ಲಿ ಈ ಆಯ್ಕೆ ನೀಡಲಾಗುವುದು ಅಂತ UGCಯ ಮುಖ್ಯಸ್ಥ ಜಗದೀಶ್ ಕುಮಾರ್ ಅಂತವರು, ಅಂದ್ರೆ ಮಾಮಿಡಾಲ ಜಗದೀಶ್ ಕುಮಾರ್ ಅಂತವರು ನಮಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಸುದ್ದಿ ಸಂಸ್ಥೆಗೆ ಸಂದರ್ಶನ ನೀಡಿರುವ ಅವರು ಪ್ರತಿ ಸೆಮಿಸ್ಟರ್ಗೆ ಹೆಚ್ಚುವರಿ ಕ್ರೆಡಿಟ್ಸ್ ಗಳಿಸುವ ಮೂಲಕ 3 ವರ್ಷಗಳ ಪದವಿಯನ್ನು ಮುಂಚಿತವಾಗಿ ಪೂರ್ಣಗೊಳಿಸಬಹುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲವೇ ಕ್ರೆಡಿಟ್ ಕಡಿಮೆ ಮಾಡಿಕೊಂಡು ಪದವಿ ಅವಧಿಯನ್ನು ವಿಸ್ತರಿಸಿಕೊಳ್ಳಬಹುದು. ಪದವಿಯನ್ನ 3 ವರ್ಷದಲ್ಲಿ ಮುಗಿಸಬೇಕೋ 4 ವರ್ಷದಲ್ಲಿ ಮುಗಿಸಬೇಕೋ ಎಂಬುದನ್ನು ವಿದ್ಯಾರ್ಥಿಗಳೇ ನಿರ್ಧರಿಸಿಕೊಳ್ಳಬಹುದು ಅಂತ ಸ್ಟೂಡೆಂಟ್ಸ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಜಗದೀಶ್ ಕುಮಾರ್ ಅವರು. ಮತ್ತೆ ADP ಆಯ್ಕೆ ಮಾಡುವ ಅವಕಾಶವನ್ನು ವಿದ್ಯಾರ್ಥಿಗಳು ಮೊದಲ ಸೆಮಿಸ್ಟರ್ನ ಅಂತ್ಯದಲ್ಲಿ ಅಥವಾ 2ನೇ ಸೆಮಿಸ್ಟರ್ನ ಆರಂಭದಲ್ಲಿ ಪಡೆಯಲಿದ್ದಾರೆ. ನಂತರದಲ್ಲಿ ಅವಕಾಶ ಇರಲ್ಲ ಸ್ನೇಹಿತರೆ. ಓಕೆ, ಫಸ್ಟ್ ಸೆಕೆಂಡ್ ಅಲ್ಲೇ ನೀವು ಚೂಸ್ ಮಾಡಬೇಕು. ಪದವಿ ಅವಧಿ ವಿಸ್ತರಣೆಯ ಅವಧಿಯು ಗರಿಷ್ಠ 2 ಸೆಮಿಸ್ಟರ್ಗಳಿಗೆ ಸೀಮಿತಗೊಳಿಸಲಾಗುವುದು ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ಮಾಹಿತಿ ಇರಲಿ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ, ಇದು ಕೂಡ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. PU ಮತ್ತೆ SSLC ಪರೀಕ್ಷೆ ತಾತ್ಕಾಲಿಕವಾಗಿ ಟೈಮ್ ಟೇಬಲ್ ನ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆ ನೋಡೋದಾದ್ರೆ 2024-25ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ 1ರ ತಾತ್ಕಾಲಿಕ ಪರೀಕ್ಷೆ 1, 2, 3 ಅಂತ ಮಾಡ್ತಾ ಇದ್ದಾರೆ ಈಗ. ಓಕೆ, ಅದರಲ್ಲಿ ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ ನೋಡ್ಕೊಂಬರೋಣ ಸ್ನೇಹಿತರೆ. ನಮಗೆ ಇದೊಂದು ಮಾಹಿತಿ ಇನ್ಫಾರ್ಮೇಶನ್ ಸೋಮವಾರ ಪ್ರಕಟ ಮಾಡಿದ್ದಾರೆ. ದ್ವಿತೀಯ PUC ನೋಡೋಣ. ಮೊದಲನೇದಾಗಿ ಮಾರ್ಚ್ 1ರಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಮಾರ್ಚ್ 1 ಕನ್ನಡ, ಅರೇಬಿಕ್. ಮಾರ್ಚ್ 3 ಗಣಿತ, ಶಿಕ್ಷಣಶಾಸ್ತ್ರ, ವ್ಯವಹಾರ ಅಧ್ಯಯನ, ತರ್ಕಶಾಸ್ತ್ರ 3ನೇ ತಾರೀಕು. ಉರ್ದು, ಸಂಸ್ಕೃತ 4ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ. ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ ಮಾರ್ಚ್ 5. ಮತ್ತೆ ಇತಿಹಾಸ, ಭೌತಶಾಸ್ತ್ರ ಮಾರ್ಚ್ 7. ಹಿಂದಿ ಮಾರ್ಚ್ 8ನೇ ತಾರೀಕು. ಆಪ್ಷನಲ್ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ ಇದು ಮಾರ್ಚ್ 10ನೇ ತಾರೀಕು. ಮತ್ತೆ ಮಾರ್ಚ್ 12 ರಸಾಯನಶಾಸ್ತ್ರ, ಮನಶಾಸ್ತ್ರ, ಮೂಲಗಣಿತ, ಮತ್ತೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಮಾರ್ಚ್ 13. ಇಂಗ್ಲಿಷು ಮಾರ್ಚ್ 15. ಬಯಾಲಜಿ ಮತ್ತೆ ಜಿಯೋಗ್ರಫಿ ಮಾರ್ಚ್ 17. ಸೋಷಿಯಾಲಜಿ ಮತ್ತೆ ವಿದ್ಯುನ್ಮಾನ ಶಾಸ್ತ್ರ, ಗಣಕಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಮಾರ್ಚ್ 18. IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಹಿಂದೂಸ್ತಾನಿ ಮ್ಯೂಸಿಕ್ ಸಂಗೀತ ಅಂತೇಳಿ ಈ ಸಬ್ಜೆಕ್ಟು ಮಾರ್ಚ್ 19ನೇ ತಾರೀಕು ನಡೆಯುತ್ತೆ ಸ್ನೇಹಿತರೆ. ಮತ್ತೆ SLC ಎಕ್ಸಾಮ್ 1 ಯಾವಾಗಪ್ಪ ಅಂದ್ರೆ ಮಾರ್ಚ್ 20ರಿಂದ, ಅಂದ್ರೆ 19ನೇ ತಾರೀಕು PUC ಆಗೋಗುತ್ತೆ. 20ರಿಂದ SLC ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾರ್ಚ್ 20. ಸಮಾಜ ವಿಜ್ಞಾನ 22. 24 ಇಂಗ್ಲಿಷು ಅಥವಾ ಕನ್ನಡ ದ್ವಿತೀಯ ಭಾಷೆ. ಮ್ಯಾಥ್ಸ್ 27ನೇ ತಾರೀಕು. 29ನೇ ತಾರೀಕು ಹಿಂದಿ, ಸಂಸ್ಕೃತ 3rd ಲ್ಯಾಂಗ್ವೇಜ್. ಓಕೆ, ಮತ್ತೆ NSQ ವಿಷಯಗಳು, GTS ವಿಷಯಗಳು ಏಪ್ರಿಲ್ 1. ಸೈನ್ಸು ವಿಜ್ಞಾನ ಏಪ್ರಿಲ್ 2ನೇ ತಾರೀಕು. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಯಾರೆಲ್ಲ ನಿಮ್ಮ ರಿಲೇಷನ್ಸು, ಪಕ್ಕದ ಮನೆಯವರು SLC ಅವರು ಇರ್ಬೋದು, PUC ಅವರು ಇರ್ಬೋದು, ಇದು ಒಂದು ಟೈಮ್ ಟೇಬಲ್ನ ನೀವು ಅವ್ರಿಗೆ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ಗೆ ಬೋರ್ಡಿಂದ ಅನೌನ್ಸ್ ಆಗಿರೋದು ತಾತ್ಕಾಲಿಕ ವೇಳಾಪಟ್ಟಿ ಅಂತಾನೆ ಅನೌನ್ಸ್ ಆಗಿದೆ. ಇನ್ನು ನೆಕ್ಸ್ಟ್ ಇನ್ಫಾರ್ಮೇಶನ್ ನೋಡೋದಾದ್ರೆ, ಇದು ನಿಮಗೆ ಪ್ರಚಲಿತ ಘಟನೆ ಅಂತಾನೆ ಹೇಳ್ಬೋದು. K4 ಖಂಡಾಂತರ ಕ್ಷಿಪಣಿ ಉಡಾವಣೆ ಯಶಸ್ವಿಯಾಗಿದೆ ಸ್ನೇಹಿತರೆ. ಓಕೆ, ವಿಶಾಖಪಟ್ಟಣದಲ್ಲಿ ಶ್ರೀಹರಿಕೋಟ್ಲ ಅಂತ ಇದೆಯಲ್ವಾ, ಅಲ್ಲಿ ವಿಶಾಖಪಟ್ಟಣದಲ್ಲಿ ಯಶಸ್ವಿಯಾಗಿದೆ. ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಸೇರ್ಪಡೆಯಾಗಿರುವ ಪರಮಾಣು ಶಕ್ತಿ ಚಾಲಿತ INS ಅರಿಘಾತ್ ಜಲಾಂತರ್ಗಾಮಿಯಿಂದ 3500 ಕಿಲೋಮೀಟರ್ ದೂರ ಕ್ರಮಿಸಬಲ್ಲ K4 3500 ಕಿಲೋಮೀಟರ್ಸ್ ದೂರ ಹೋಗುತ್ತೆ. ಇದು K4 ಖಂಡಾಂತರ ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆ ಟೆಸ್ಟಿಂಗ್ ಗುರುವಾರ ಏನ್ ಮಾಡಿದರೆ ಸಕ್ಸಸ್ಫುಲ್ ಮಾಡಿದ್ದಾರೆ ಸ್ನೇಹಿತರೆ.
ವಿಶಾಖಪಟ್ಟಣ ಕರಾವಳಿಯಲ್ಲಿ ನಡೆಸಿದ ಈ ಪರೀಕ್ಷಾರ್ಥ ಉಡಾವಣೆಯು ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಲ್ಲಿ ಹೊಸ ಮೈಲುಗಲ್ಲಾಗಿದೆ ಎಂದು ರಕ್ಷಣಾ ಮೂಲಗಳನ್ನು ಉಲ್ಲೇಖಿಸಿ ANI ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಓಕೆ, ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ನಿರ್ವಹಿಸುವ INS ಅರಿಹಾತ್ ಜಲಾಂತರ್ಗಾಮಿ ಮೂಲಕ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ 3500 ಕಿಲೋಮೀಟರ್ ದೂರ ಆಕ್ರಮಿಸುವ ಸಾಮರ್ಥ್ಯವುಳ್ಳ K4 ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಖಂಡಾಂತರ ಕ್ಷಿಪಣಿಯ ಪರೀಕ್ಷಾರ್ಥ ಉಡಾವಣೆಯ ಕೈಗೊಳ್ಳಲಾಗಿದೆ. ಅದು ಕೂಡ ಯಶಸ್ವಿ ಆಗಿದೆ ಸ್ನೇಹಿತರೆ. ಮತ್ತೆ ಸೇನೆಯ ಉನ್ನತ ಮಟ್ಟದ ಅಧಿಕಾರಿಗಳು ರಾಜಕೀಯ ನಾಯಕರಿಗೆ ಈ ಬಗ್ಗೆ ನಿರ್ವಹಣಾ ತಂಡ ಹೆಚ್ಚಿನ ವಿವರಗಳನ್ನು ನೀಡಲಿದೆ. ಇನ್ನು ಮೂಲಗಳಿದೆ. ಸಾಮರ್ಥ್ಯ ವೃದ್ಧಿ 6000 ಟನ್ ತೂಕದ ಪರಮಾಣು ಚಾಲಿತ INS ಅರಿಘಾತ್, ಇದು ಕೂಡ ಇಂಪಾರ್ಟೆಂಟ್, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. INS ಅರಿಘಾತ್ ಓಕೆ, ಎಷ್ಟು ಕ್ಯಾರಿ ಮಾಡುತ್ತೆ ಇದು? INS ಅರಿಘಾತ್ ಅಂತಕ್ಕಂಥದ್ದು 6000 ಟನ್ ತೂಕದ ಪರಮಾಣು, ಚೆನ್ನಾಗಿ ಜ್ಞಾಪಕ ಇರಬೇಕು. ಓಕೆ, ಜಲಾಂತರ್ಗಾಮಿಯನ್ನು ಆಗಸ್ಟ್ ತಿಂಗಳಲ್ಲಿ ವಿಶಾಖಪಟ್ಟಣದಲ್ಲಿರುವ ಹಡಗು ನಿರ್ಮಾಣ ಕೇಂದ್ರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮುಖದಲ್ಲಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಮತ್ತೆ ಇದು ಭಾರತದ 2ನೇ ಪರಮಾಣು ಚಾಲಿತ ಸಬ್ಮೆರಿನ್ ಆಗಿದ್ದು ಅಣ್ವಸ್ತ್ರ ಭಾರತದ ಸಾಮರ್ಥ್ಯವನ್ನು ವೃದ್ಧಿಸಿದೆ. ಓಕೆ, INS ಅರಿಘಾತ್ ಸಬ್ಮೆರಿನ್ INS ಅರಿಹಂತ್ ನೋಡಿ, ಇದು ಕೂಡ ಇಂಪಾರ್ಟೆಂಟ್. INS ಅರಿಘಾತ್ ಮತ್ತೆ INS ಅರಿಹಂತ್ ಅಂದ್ರೆ INS ಅರಿಗಿಂತಲೂ ತುಂಬಾ ಸ್ಟ್ರಾಂಗ್ ಆಗಿದೆ ಅರಿಘಾತ್ ಅಂತ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಹೆಚ್ಚು ಶಕ್ತಿಶಾಲಿಯಾಗಿದೆ. ಅಣ್ವಸ್ತ್ರ ಸಿಡಿತಲೆ ಹೊತ್ತೊಯ್ಯಬಲ್ಲ ಅತ್ಯಾಧುನಿಕ K4 ಕ್ಷಿಪಣಿಗಳನ್ನು ಉಡಾಯಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಕರೆಂಟ್ ಅಫೇರ್ಸ್ಗೆ ನಿಮಗೆ ಈ ಒಂದು ಮಾಹಿತಿಯನ್ನ ಕೊಡಬೇಕಾಯ್ತು ನಿಮಗೆ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಇದೆ, ಅದು ಏನಪ್ಪಾ ಅಂತಂದ್ರೆ, ಯಾರೆಲ್ಲ KS ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ, KPSC ಪ್ರವೇಶ ಪತ್ರ ಡೌನ್ಲೋಡ್ ಅಸಿಂಧುಗೊಳಿಸಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇವರು KPSC ಇದು. 2023-24ನೇ ಸಾಲಿನ ಗೆಜೆಟೆಡ್ ಪ್ರಾವಿಷನರ್ಸ್ ನೇಮಕ ಸಂಬಂಧ ಮುಂದಿನ ತಿಂಗಳು 29ರಂದು ನಿಗದಿಯಾಗಿರುವ ಪೂರ್ವಭಾವಿ ಪ್ರಿಲಿಮ್ಸ್ ಮರುಪರೀಕ್ಷೆಯ ಸಂಬಂಧ ತಾಂತ್ರಿಕ ದೋಷದಿಂದಾಗಿ ಕೆಲವು ಅಭ್ಯರ್ಥಿಗಳು ಪ್ರವೇಶ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರು. ಅದು ಡೌನ್ಲೋಡ್ ಮಾಡ್ಕೊಂಡಿದೆ, ಅದು ಸಿಂಧು ಅಲ್ಲ ಅಂತ ಕೂಡ ಹೇಳಿದೆ. ಅಂದ್ರೆ ಅದು ವ್ಯಾಲಿಡ್ ಇಲ್ಲ ಅದು ಅಂತ ಹೇಳಿದ್ದಾರೆ KPSC ಅವರು. ವೆಬ್ಸೈಟ್ ಅಪ್ಲಿಕೆಂಟ್ ಲಾಗಿನ್ ನಿಂದ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ, ಆದರೆ ಆಯೋಗ ಇನ್ನೂ ಅಧಿಕೃತವಾಗಿ ಪ್ರವೇಶ ಪತ್ರ ಬಿಡುಗಡೆ ಮಾಡಿಲ್ಲ. ಆ ಕಾರಣ ಪ್ರಸ್ತುತ ಡೌನ್ಲೋಡ್ ಮಾಡಿಕೊಂಡ್ರು ಪ್ರವೇಶ ಪತ್ರಗಳನ್ನು ಅಸಿಂಧು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಡೌನ್ಲೋಡ್ ಮಾಡಿಕೊಳ್ಳುವ ಕುರಿತು ಮುಂದಿನ ದಿನಗಳಲ್ಲಿ ತಿಳಿಸುವುದು ಅಂತ ಕೂಡ ಆಯೋಗ ಹೇಳಿದೆ. ಈಗಾಗಲೇ KPSC ನಲ್ಲಿ PDOಗೆ PDO ಆಲ್ರೆಡಿ HK ಆಗಿದೆ, ನಾನ್ HK ಇನ್ನೂ ಆಗಿಲ್ಲ. ನಾನ್ HK ನಿಮ್ಗೆ ಆಲ್ರೆಡಿ 8ನೇ ತಾರೀಕು ಅಂತ ಹೇಳಿದ್ದಾರೆ. ಹಾಲ್ ಟಿಕೆಟ್ಸ್ ಮೋಸ್ಟ್ಲಿ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಅನ್ಕೋತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಬರೀರಿ ಸ್ನೇಹಿತರೆ. ಒಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳು ಕೂಡ ತಿಳಿಸ್ಕೊಡಿ ಅಥವಾ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.